ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ನಾನಿವತ್ತು ಮಾರ್ನಿಂಗಿಗೆ ನೋಡಿ ದೋಸೆ ಮಾಡ್ತಾ ಇದ್ದೇನೆ. ದೋಸೆ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡುವ ಅಂತ, ಸ್ವಲ್ಪ ವೀಡಿಯೋ ಎಲ್ಲ ಶೂಟ್ ಮಾಡುವ ಅಂತ ಬೇಗ 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 ದೋಸೆ ಎಲ್ಲ ಮಾಡಿ, ಮತ್ತು ಈ ಕಡೆಯಿಂದ ನನ್ನ ಮಗನನ್ನು ಸ್ಟಡಿ ಕೂಡ ಮಾಡಿಸ್ತಾ ಇದ್ದೇನೆ. ನೋಡಿ ಅಂತೆ, ಎಕ್ಸಾಮ್ ಎಲ್ಲ ಬಂತಲ್ವಾ. ನಾವು ಸ್ವಲ್ಪ ಮಕ್ಕಳ ಹಿಂದೆ ಬಿದ್ದರೆ ಅವರು ಕೂಡ ಸ್ವಲ್ಪ ಎಕ್ಸಾಮಿಗೆಲ್ಲ ಒಳ್ಳೆ ಮಾರ್ಕೆಲ್ಲ ತೆಗಿತಾರೆ. ಹಾಗೆ ನೋಡಿ ಓದ್ತಾ ಇದ್ದಾನೆ ಅವನು. ಮತ್ತು ಇಲ್ಲಿ ನಾನು ನೋಡಿ ಈಗ ಟೀ ಕೂಡ ನಮ್ಮದು ರೆಡಿ ಆಗ್ತಾ ಉಂಟು. ದೋಸೆ ರೆಡಿ ಆಗುವಾಗ ಟೀ ಕೂಡ ನಮ್ಮದು ರೆಡಿ ಆಯಿತು. ಇನ್ನು ನಾಷ್ಟ ಮಾಡಿ ಮತ್ತು ಬೇರೆ ಎಲ್ಲ ಕೆಲಸ ಎಲ್ಲ ಉಂಟು. ಮಕ್ಕಳಿಗೆ ಕೂಡ ಸ್ಕೂಲ್ ಉಂಟಲ್ವ, ಎಲ್ಲ ರೆಡಿ ಮಾಡಿ ಎಲ್ಲ ಕಲಿಸಬೇಕಲ್ವ. ಹಾಗೆ ಈಗ ನೋಡಿ ಆಯಿತು, ದೋಸೆ ಎಲ್ಲ ಮಾಡಿ ಆಯಿತು. ಇದು ಲಾಸ್ಟಿದ್ದು ದೋಸೆ ಮಾಡ್ತಾ ಇದ್ದೇನೆ. ಒಂದು ಟೀ ಕೂಡ ಆಫ್ ಮಾಡಿದೆ. ಟೀ ಕೂಡ ರೆಡಿ ಆಯಿತು ಈಗ. ಮತ್ತು ನನಗೆ ಇವತ್ತು ಮಗುವಿದ್ದು ಇದು ವ್ಯಾಕ್ಸಿನ್ ಹಾಗೆ ಹೋಗಲಿಕ್ಕೆ ಕೂಡ ಉಂಟು. ಇದು ನೋಡಿ ಹೆಸರು ಮೊಳಕೆ ಬಂದಿದೆ, ಎಷ್ಟು ಚೆಂದ ಮೊಳಕೆ ಬಂದಿದೆ ನೋಡಿ. ಇದು ತರಕಾರಿ ಅಂದರೆ ಆಲೂಗಡ್ಡೆ ಉಂಟಲ್ಲ, ಬಟಾಟೆ, ಅದು ಹಾಕಿ ಸಾರು ಮಾಡಿ ಚೆಂದ ಆಗ್ತದೆ. ಈಗ ಇಲ್ಲಿ ಇಡುವ, ಮತ್ತೆ ಮಾಡೋದು ಸಾರು. ಚೆಂದ ಮೊಳಕೆ ಕೂಡ ಬಂದಿದೆ. ನಾನು ಇದರಲ್ಲಿ ಇಡೋದು ಜಾಸ್ತಿ, ಒಳ್ಳೆ ಮೊಳಕೆ ಬರ್ತದೆ. ಇವಾಗ ಅನ್ನಕ್ಕೆ ರೆಡಿ ಮಾಡುವ. ನಾನೀಗ ನೋಡಿ ಗ್ಯಾಸಲ್ಲಿ ನೀರು ಇಟ್ಟಿದ್ದೇನೆ. ಅದು ಬಾಯ್ಲ್ಡ್ ರೈಸ್ ಅಲ್ಲ, ಹಾಗೆ ಬೇಗ ರೆಡಿ ಆಗೋದಿಲ್ಲ. ಇವಾಗ ಬೆಳಿಗ್ಗೆ ಬೇಗ ಇಟ್ಟರೆ ಮಧ್ಯಾಹ್ನ ಆಗುವಾಗ ಸರಿ ಆಗ್ತದೆ. ಈಗ ಅಕ್ಕಿ ಎಷ್ಟು ಅಂತ ನೋಡಿ ಹಾಕುವ. ಅಕ್ಕಿ ಕೂಡ ಹಾಕಬೇಕಲ್ವ. ಈಗ ಇವತ್ತು ನೀರಿದ್ದು ಕೆಲಸ ಇಲ್ಲ, ಅಂದರೆ ನೀರು ಇವತ್ತು ಬರುವುದಿಲ್ಲ ಅಲ್ಲ ನಮಗೆ. ಇಲ್ಲಿ 2 ದಿನಕ್ಕೊಮ್ಮೆ ನೀರು ನಾಳೆ ಬರುವುದು. ಬೆಳಿಗ್ಗೆ ಅದು ಕೂಡ ಬೇಗ ಬರ್ತದೆ ಮಾರ್ನಿಂಗ್. ನೀರು ಬಂದ ದಿವಸ ತುಂಬ ಕೆಲಸ ಇರ್ತದೆ ನನಗೆ, ಜಾಸ್ತಿ ಅಲ್ವಾ ಕೆಲಸ ಎಲ್ಲ ಇರೋದು, ಎಲ್ಲ ಕ್ಲೀನಿಂಗ್ ಅದು ಎಲ್ಲ ಇರ್ತದಲ್ವ. ಈಗ ನೋಡಿ ಅಕ್ಕಿ ಹಾಕ್ತಾ ಇದ್ದೇನೆ ನಾನು. ಇದು ಬಾಯ್ಲ್ಡ್ ರೈಸ್. ಇದು ಮಂಗಳೂರಲ್ಲಿ ಸಿಗ್ತದಲ್ವ ನಮ್ಮದು, ಕೆಂಪಕ್ಕಿ ಅಂತ ಹೇಳ್ತಾರೆ. ಅದು ಬೇಗ ಏನು ಬೇಯುವುದಿಲ್ಲ, ಅದು 2-3 ಗಂಟೆ ಹಿಡಿತದೆ. ಅದಕ್ಕೆ ನಾವು ಇದು ಚೈನಾ ಪಾಟ್ ಅಂತ ಉಂಟೊಂದು, ಅದರಲ್ಲಿ ಇಟ್ಟರೆ ಬೇಗ ನಮಗೆ ಮಧ್ಯಾಹ್ನ ಆಗುವಾಗ ರೆಡಿಯಾಗಿ ಸಿಗ್ತದೆ. ಹಾಗೆ ಅಕ್ಕಿ ನೋಡಿ ಕ್ಲೀನಾಗಿ ಉಂಟು. ಅಕ್ಕಿ ಕೂಡ ಚೆಕ್ ಮಾಡಿದೆ ಏನಾದರೂ ಉಂಟಾ ಅಂತ ನೋಡುವ ಅಂತ. ಬನ್ನಿ ಗಾಯ್ಸ್, ಇವಾಗ ಹೊರಗೆ ಹೋಗಿ ಅಕ್ಕಿಯನ್ನು ವಾಶ್ ಮಾಡಿಕೊಂಡು ಬರೋಣ. ಇದು ಇಲ್ವಾ, ಒಂದು 5-6 ಸಲ ವಾಶ್ ಮಾಡಬೇಕು, ಇಲ್ಲಾಂದರೆ ಅದು ಕ್ಲೀನ್ ಆಗೋದಿಲ್ಲ. ನೋಡಿ ಎಷ್ಟು ವಾಶ್ ಮಾಡಿದರೂ ಕೂಡ ಅದರಿಂದ ಇದು ಹೋಗ್ತದೆ ನೋಡಿ ಅಂತ. ಅಕ್ಕಿದೆಲ್ಲ ಇದು ಇರ್ತದಲ್ವ ಒಂಥರ ಮಕ್ಕೆಲ್ಲ, ಅದೆಲ್ಲ ಹೋಗ್ತದೆ ನೋಡಿ. ಕ್ಲೀನ್ ಮಾಡಿದಷ್ಟು ಬರ್ತದೆ ನೋಡಿ ಅಂತೆ. ಈಗ ನಾನು ಹೊರಗೆ ಅಲ್ಲೆಲ್ಲ ಕ್ಲೀನ್ ಮಾಡಿದೆ, ಚೆಂದ ನೀರು ಕೂಡ ಬರ್ತದಲ್ವ, ಅದರಲ್ಲಿ ವಾಶ್ ಎಲ್ಲ ಮಾಡೋದು. ಅಕ್ಕಿ ಚೆಂದ ಮಾಡಿ ವಾಶ್ ಮಾಡಬೇಕು ಈಗ. ಮತ್ತು ನನಗೆ ಈಗ ಎಲ್ಲಿ ಒಂದು ಕಡೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದಲ್ಲ ನಾನು, ಮಗುವಿಗೆ ಇವತ್ತು ವ್ಯಾಕ್ಸಿನ್ 2.5 ತಿಂಗಳಿದ್ದು. ಹಾಗೆ ಈಗ ಎಲ್ಲ ಮಗುವಿಗೆಲ್ಲ ಮಲಗಿದಲ್ಲ ಈಗ, ಅವರನ್ನೀಗ ಎಬ್ಬಿಸಿ ಎಲ್ಲ ಸ್ವಲ್ಪ ಆಯಿಲೆಲ್ಲ ಮಾಲಿಶ್ ಮಾಡಿ ಮತ್ತು ಸ್ನಾನ ಎಲ್ಲ ಮಾಡಿ ಮತ್ತೆ ಹೋಗ್ಬೇಕಷ್ಟೆ ಮಾಡಿಸಿ ಎಲ್ಲ. ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗಲಿಲ್ಲ, ಅವಳಿಗೆ ಕೂಡ ಜ್ವರ ಎಲ್ಲ ಉಂಟು. ಅಲ್ಲಿಂದಲೇ ಈಗ ಹೋಗ್ತೇವಲ್ವ, ಅಲ್ಲಿ ಮದ್ದೆಲ್ಲ ತಗೊಂಡು ಬರಬೇಕು ಅಂತ. ಈಗ ಅದಕ್ಕೆ ಅವಳು ಕೂಡ ಸ್ಕೂಲಿಗೆ ನಾನು ಕಲಿಸಿಲ್ಲ ಇವತ್ತು. ನೋಡಿ ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ತಂದೆ. ಇವಾಗ ನೀರಿಟ್ಟಿದ್ದೇನೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ನೀರು ಈಗ ತೆಗಿಬೇಕು ನಾನು ಕುಡಿಲಿಕ್ಕೆ. ಒಂದೇ ಇದರಲ್ಲಿ ಆಗ್ತದಲ್ವ. ನಾನೀಗ ಬಿಸಿ ನೀರೇ ಕುಡಿದೆ, ಮಗು ಎಲ್ಲ ಉಂಟಲ್ವ. ಆದರೂ ಕೂಡ ಶೀತ ಎಲ್ಲ ಮುಗಿದಿಲ್ಲ ನನಗೆ, ವಯಸ್ಸೆಲ್ಲ ಕೊಡಲಿಕ್ಕೇನು ಆಗ್ತಾಯಿಲ್ಲ ಈಗ. 2 hours later. ನೋಡಿ ಗಾಯ್ಸ್, ಇವಾಗ ನಾವು ಹೋಗ್ತಾ ಇದ್ದೇವೆ ನಮ್ಮ ರೋಡ್ ಮನೆಯಿಂದ. ನೋಡಿ ರೋಡ್ ನೋಡಿ ಅಂತ ನಮ್ಮದು. ಇಲ್ಲಿ ಒಂದು ಆಟೋ ಯಾವುದು ಬರುವುದಿಲ್ಲ ನೋಡಿ. ಇಲ್ಲಿಂದ ನಡ್ಕೊಂಡು ಹೋಗಬೇಕು, ಅಂದರೆ ಈಗ ಮಳೆ ಅಲ್ವಾ. ರೋಡ್ ಚೆಂದ ಇತ್ತು, ಮಣ್ಣೆಲ್ಲ ಹಾಕಿಲ್ವ, ಅದು ಕೆಸರು ಥರ ಆಗಿ ಹೋಗಿದೆ. ಅದಕ್ಕೆ ನಾವು ಇಲ್ಲಿಂದ ನಡ್ಕೊಂಡೇ ಹೋಗುವ ಅಂತ. ಮತ್ತು ಈಗ ಆಟೋ ಇಲ್ಲಿಗೆ ಬರಬೇಕು, ನಾವು ಇಲ್ಲಿಗ ಕರಿತಾ ಇಲ್ಲ. ನಾನು ಸ್ವಲ್ಪ ನಮ್ಮದು ಅಂಗಡಿ ಉಂಟಲ್ವ, ಅಲ್ಲಿ ತನಕ ನಡ್ಕೊಂಡು ಹೋಗುವ. ಮತ್ತು ನಿಮಗೆ ಒಂದು ವೀಡಿಯೋ ಕೂಡ ಸಿಗ್ತದಲ್ವ, ಏನಾದರೂ ಮಾತಾಡ್ಕೊಂಡು ಹೋಗಲಿಕ್ಕೆ. ಹಾಗೆ ಅಲ್ಲಿ ತನಕ ನಡ್ಕೊಂಡು ಹೋಗೋದು, ಅಂದರೆ ಬರುವಾಗ ಆಟೋದಲ್ಲಿಯೇ ಬರೋದು. ಹಾಗೆ ಈಗ ಸ್ವಲ್ಪ ಬಿಸಿಲುಂಟು ಇವತ್ತು. ಮಳೆ ಇದ್ದರೆ ಮತ್ತು ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲ, ಆ ಕೆಸರು ನೋಡಿದರೆ ಬೇಡ ಅಂತ ಆಗ್ತದೆ. ಮತ್ತು ಇವತ್ತು ಹೋಗೋದೇ ಕೂಡ ಇದಿಲ್ಲ ನೋಡಿ. ನಾನು ಹೋಗ್ತಾ ಇದ್ದೇನೆ, ನನ್ನ ಮಗಳು ನೋಡಿ ಶೂಟ್ ಮಾಡ್ತಾ ಇದ್ದಾಳೆ ವೀಡಿಯೋ. ಮತ್ತು ಇವಾಗ ಬೇಬಿ ಮಲಗಿದ್ದಾಳೆ, ಸ್ನಾನ ಎಲ್ಲ ಮಾಡಿಸಿದೆ ಅಲ್ವಾ. ಹಾಗೆ ಅವರ ನಿದ್ರೆಯಲ್ಲಿ ಇದ್ದಲ್ಲ ಈಗ. ಇಲ್ಲದ್ರೆ ಬೇಗ ಬೆಳಿಗ್ಗೆ ಮಲಗೋದಲ್ವ, ಎಲ್ಲ ಸ್ನಾನ ಎಲ್ಲ ಮಾಡಿ. ಹಾಗೆ ಮತ್ತು ಇಲ್ಲೇ ಇಲ್ವಾ, ಇಲ್ಲಿಂದ ಒಂದು ನಡ್ಕೊಂಡು ಹೋಗೋದಾಗಿ ಏನಿಲ್ಲ. ಇಲ್ಲಿ ಗಾಡಿ ಇದೆಲ್ಲ ಬರ್ತಾ ಇರೋದು, ಮಕ್ಕಳಿಗೆಲ್ಲ ಡೇಂಜರ್. ಇಲ್ಲಿ ದೊಡ್ಡ ದೊಡ್ಡ ಗಾಡಿ ಎಲ್ಲ ಇಲ್ಲಿಂದಾನೆ ಬರೋದು. ಮತ್ತು ನೋಡಿ ಹೋಗ್ತಾ ಇದ್ದೇವೆ ನಾವು. ಅಲ್ಲಿ ನೋಡಿ ಮೈನ್ ರೋಡ್ ಇವಾಗ ಸ್ವಲ್ಪ ಮಳೆ ಕಡಿಮೆ ಉಂಟು, 2 ದಿವಸ ಆಯಿತು ಮಳೆ ಸ್ವಲ್ಪ ಕಡಿಮೆ ಉಂಟು. ಬಿಸಿಲು ಚೆಂದ ಬಿಸಿಲುಂಟು ಇವತ್ತು ಕೂಡ. ನಾವು ಹೋಗಿ ಬರುವ ತನಕ ಒಂದು ಮಳೆ ಬರದಿದ್ದರೆ ಸಾಕು, ಆದರೆ ಮಗುವಿಗೆ ಶೀತ ಎಲ್ಲ ಮತ್ತು ಆಗ್ತದಲ್ವ. ನೋಡಿ ನಾವು ನೋಡಿ ನಮ್ಮ ಅಂಗಡಿಗೆ ಹೋಗ್ತಾ ಇದ್ದೇವೆ. ನೋಡಿ ಹಸ್ಬೆಂಡ್ ಅಲ್ಲಿ ಹೊರಗೆ ನಿಂತಿದ್ದಾರೆ ನೋಡಿ ಅಂತೆ. ಇಲ್ಲಿಂದ ಅವರು ಆಟೋ ಮಾಡಿ ಕೊಡ್ತೇನೆ ಅಂತ ಹೇಳಿದರು.
ಹಾಗೆ ಹೇಳಿದ್ರೆ ಅಲ್ಲಿ ಅಲ್ಲಿ ಆಚೆ ಕಲಿಸ್ತಾ ಇದ್ರು ಆಟೋ ಎಲ್ಲ, ನಾವು ಬೇಡ ಅಂತ ಹೇಳಿದೆ ಇಲ್ಲಿಗೆ ಬರುವ ಅಂತ. ನೋಡಿ ಅಂತ, ಇದು ನನ್ನ ಭಾವ ಆಯಿತಾ, ನನ್ನ ಹಸ್ಬೆಂಡ್ನ ಅಣ್ಣ. ಮತ್ತು ನೋಡಿ ಇವತ್ತು ನಿನ್ನೆ ಹೇಳಿದಲ್ವ ವೀಡಿಯೋದಲ್ಲಿ ಬೊಂಡ ಇಲ್ಲ ಅಂತ, ಇವತ್ತು ಬೊಂಡ ಬಂದಿದೆ ಅಂಗಡಿಗೆ ನೋಡಿ. ಮತ್ತು ಇದು ಕೂಡ ಉಂಟು ಎಂತ ಇಲ್ಲದೆಲೆ, ಅಜ್ಜಿನವರೆಲ್ಲ ತಿಂತಾರೆ ಅದು ಬೊಂಡ ಕೂಡ. ಇದು ಕೆಂಪು ಬೊಂಡ ಅಂತ ಹೇಳ್ತಾರಲ್ವ ಅದು, ಇದು ಮದ್ದಿಗೆಲ್ಲ ಒಳ್ಳೆಯದು ಆ ಬೊಂಡ. ಮತ್ತು ನೋಡಿ ಇದನ್ನು ಶೂಟ್ ಮಾಡಿದಲ್ಲ ಮಗಳು, ನೋಡಿ ಲೇಸ್ ಎಲ್ಲ ಉಂಟಲ್ವ. ಈ ಮಕ್ಕಳು ಇಲ್ಲಿಗೆ ಬಂದರೆ ಇಲ್ವಾ, ಅದರಲ್ಲಿ ಒಂದು 2-3 ತಿನ್ನೋದ್ರೆ ಆಗೋದಿಲ್ಲ ಅವರಿಗೆ ಹೋಗುವಾಗ. ನೋಡಿ ಈಗ ಆಟೋದಲ್ಲಿ ಆಟೋ ಬಂತು, ಅದು ಈಗ ಹೋಗ್ತಾ ಇದ್ದೇವೆ ನಾವು ಆಟೋದಲ್ಲಿ. ಜಾಸ್ತಿ ಏನು ದೂರ ಇಲ್ಲ ನೋಡಿ, ಒಂದು 2 ಕಿಲೋಮೀಟರ್ ಅಷ್ಟೇ, 1 ಕಿಲೋಮೀಟರ್ ಸರಿ ನೋಡಿದರೆ. ನೋಡಿ ಈಗ ಹೋಗ್ತಾ ಇದ್ದೇವೆ. ಈಗ ಪೇಟೆ ಬಂತು, ಕಡಬದ್ದು. ಮತ್ತು ದೊಡ್ಡ ಪೇಟೆ ಕಡಬ ಅಂದರೆ ನಾವು ಅಲ್ಲೇ ಇರೋದು. ನೋಡಿ ಅಂತ ಹೋಗ್ತಾ ಇದ್ದೇವೆ ಆಟೋದಲ್ಲಿ. ಮಗು ಕೂಡ ಮಲಗಿದ್ದಾಳೆ, ಈಗ ನಿದ್ರೆ ಇಲ್ಲಿದ್ದಾಳೆ ಪಾಪ ಕೂಡ. ಕಡಬದಿಂದ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ಮತ್ತು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಎಲ್ಲರ ಸಪೋರ್ಟ್ ನಮಗೆ ಎಲ್ಲ ಮುಖ್ಯ ಅಲ್ವಾ. ನೀವೆಲ್ಲ ಸಪೋರ್ಟ್ ಮಾಡಿದರೆ ಎಲ್ಲರೂ ಕೂಡ ಬೆಳೀತಾರೆ. ಹಾಗೆ ನಾವು ಕೂಡ ಹೊಸ ಯೂಟ್ಯೂಬರ್ ಎಲ್ಲರು. ಮತ್ತು ಜಾಸ್ತಿ ನಮಗೆ ಕೂಡ ಅಷ್ಟು ಐಡಿಯಾಸ್ ಏನಿಲ್ಲ, ಈಗ ಫಸ್ಟ್ ಅಲ್ವಾ. ಹಾಗೆ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಓಕೆನಾ. ಮತ್ತು ನೋಡಿ ದೊಡ್ಡ ಪೇಟೆ ನೋಡಿ, ನಾನು ತೋರಿಸ್ತಾ ಇದ್ದೇನೆ ನೋಡಿ, ಇನ್ನು ಸ್ವಲ್ಪ ಉಂಟು ಹೋಗಲಿಕ್ಕೆ. ಮತ್ತು ಎಲ್ಲ ಥರದ್ದು ಇಲ್ಲಿ ಉಂಟು ಶಾಪ್ಸ್ ಏನು. ಮತ್ತು ನನ್ನ ಮಕ್ಕಳದ್ದು ಸ್ಕೂಲ್ ಕೂಡ ಇಲ್ಲಿ ಹತ್ತಿರನೇ ನೋಡಿ. ಇವಾಗ ಹಾಸ್ಪಿಟಲ್ಗೆ ನಾವು ಬಂದ್ವಿ, ಅದರ ಒಳಗೆ ನಾವು ತೆಗೆದಿಲ್ಲ ವೀಡಿಯೋ ಎಲ್ಲ, ಯಾಕಂದರೆ ಅಲೋ ಇರೋದಿಲ್ಲ ಅಲ್ಲ, ಹಾಗೆ ಮಕ್ಕಳೆಲ್ಲ ಇರ್ತಾರಲ್ವ. ಈಗ ಇಂಜೆಕ್ಷನ್ ಎಲ್ಲ ಆಗಿ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಏನೂ ವೀಡಿಯೋ ಎಲ್ಲ ಮಾಡಲಿಲ್ಲ ನಾವು, ಅಂದರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರುವಾಗ ಬೇಡ ಅಂತ ವೀಡಿಯೋ ಎಲ್ಲ ಹಾಗೆ. ಮತ್ತು ಇವೆಲ್ಲ ಕೂಡ ಇಂಜೆಕ್ಷನ್ ತೆಗೆಯುವಾಗ ತುಂಬ ಹತ್ತಲು. ಈಗ ನೋಡಿ ಮಲಗಿದ್ದಾಳೆ ಈಗ. ಮತ್ತು ಈಗ ನೋಡಿ ಮನೆಗೆ ಹೋಗ್ತಾ ಇದ್ದೇವೆ ನಾವು. ಇವತ್ತು ಏನು ಮಳೆ ಏನು ಇಲ್ಲ, ಬಿಸಿಲೇ ಇದ್ದೇವೆ ಉಂಟು. ನಾವು ವಾಪಸ್ ಬರುವಾಗ ಕೂಡ ಇವಾಗ ಬೇರೆ ಆಟೋದಲ್ಲಿ ನಾವು ಹೋಗ್ತಾ ಇದ್ದೇವೆ. ಮತ್ತು ಎಂತ ಹೇಳುವುದು, ಇವಾಗ ಆಷಾಢದ್ದು ಎಲ್ಲ ಕಡೆ ಆಫರ್ ಉಂಟು ಅಂಗಡಿಯಲ್ಲಿ, ಅಂದರೆ ಶಾಪಲ್ಲಿ. ಇದು ಬಟ್ಟೆದು ಶಾಪ್ ಆಗಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಶಾಪ್ ಆಗಲಿ, ಎಲ್ಲ ಕಡೆ ಆಷಾಢದ್ದು ಆಫರ್ ಎಲ್ಲ ಉಂಟು. ಇನ್ನು ದೀಪಾವಳಿ ಎಲ್ಲ ಬರ್ತದಲ್ಲ, ಆವಾಗ ತುಂಬ ಆಫರ್ ಎಲ್ಲ ಇರ್ತದೆ ಆಯಿತಾ. ಮತ್ತು ನೋಡಿ ನಾವೀಗ ಆಟೋದಲ್ಲಿ ಇಲ್ಲಿ ಮನೆಗೆ ಬಂದ್ವಿ. ಅಲ್ಲಿ ಅಂಗಡಿಗೆ ಆಚೆ ಹೋಗಲಿಲ್ಲ ನಾವು ನೋಡಿ. ಇಲ್ಲಿಂದ ಮತ್ತು ನಾನು ನಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಎಲ್ಲ ಮಗುವನ್ನು ಸ್ವಲ್ಪ ಎಲ್ಲ ಮಲಗಿಸಿ ಎಲ್ಲ ಸಿರಪೆಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಕೊಟ್ಟು ಮತ್ತು ಸ್ವಲ್ಪ ಕೆಲಸ ಎಲ್ಲ ಉಂಟು ಬಾಕಿ ಎಲ್ಲ ಮಾಡಬೇಕು ಈಗ. ಹಾಗೆ ನೋಡಿ ಇದು ನಮ್ಮ ಮನೆ ಈಚೆಯಿಂದ ಹೋಗ್ತಾ ಇದ್ದೇವೆ ನೋಡಿ. ಅಲ್ಲಿ ನಮ್ಮ ಮನೆ ಕಾಣ್ತಾ ಉಂಟಲ್ವ. ಇದೆಲ್ಲ ನೋಡಿ ಈಚೆ ಎಲ್ಲ ಕಾಡೆ ಉಂಟಾಯ್ತಾ, ಅದು ಬೇರೆಯವ್ರದ್ದೆಲ್ಲ ಜಾಗ, ಅದೆಲ್ಲ ಅವ್ರು ಕ್ಲೀನ್ ಮಾಡೋದೇ ಇಲ್ಲ ನೋಡಿ. ನಾವೀಗ ಅಲ್ಲಿ ಮನೆಗೆ ಬಂದ್ವಿ. ಇವಾಗ ಬೇಬಿಗೆ ಸ್ವಲ್ಪ ಜ್ವರ ಬರ್ತಾ ಉಂಟು. ಹಾಗೆ ಇದು ಸಿರಪ್ ಎಲ್ಲ ಕೊಟ್ಟಿದ್ದಾರೆ, ಅದು ಸ್ವಲ್ಪ ಈಗ ಹಾಕಿ ಎಲ್ಲ ಮಲಗಿಸಬೇಕು. ಇವತ್ತು ಸ್ವಲ್ಪ ಮಲಗೋದಿಲ್ಲ ಮಕ್ಕಳು, ಅಂದರೆ ಜ್ವರ ಎಲ್ಲ ಇರ್ತದೆ, ಮತ್ತು ಅದಲ್ಲದೆ ನೋವು ಕೂಡ ಇರ್ತದಲ್ವ. ಹಾಗೆ ಮೊನ್ನೆ ಕೂಡ ಹಾಗೇನೆ 3 ಇಂಜೆಕ್ಷನ್ ಇತ್ತು, ಫಸ್ಟಿದ್ದು 1.5 ತಿಂಗಳಿದ್ದು. ಇವತ್ತು 1 ಉಂಟು. ಮೊನ್ನೆ ಕೂಡ ಜ್ವರ ಎಲ್ಲ ಬಂದಿತ್ತು ಅವಳಿಗೆ. ಇವಾಗ ನೋಡಿ ಗಾಯ್ಸ್, ನಮಗೆ ಈಗ ಲಡ್ಡು ಕೊಡ್ತಾ ಬಂದರು. ಅಂದರೆ ಮೊನ್ನೆ ಓಟ್ ಇತ್ತು ಕಡಬ ಪಟ್ಟಣ ಪಂಚಾಯತಿದು, ಅದರಲ್ಲಿ ಅವರ ವಿನ್ ಆದರು. ಹಾಗೆ ಲಡ್ಡು ಎಲ್ಲ ಕೊಡ್ತಾ ಬಂದಿದ್ದಾರೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್.